ಗಾಯತ್ರಿ ಜಪಯಜ್ಞ ಮತ್ತು ಮಹಾರುದ್ರ ಹೋಮ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ತೊರವಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದಿಂದ ಗಾಯತ್ರಿ ಜಪಯಜ್ಞ ಮತ್ತು ಮಹಾರುದ್ರ ಹೋಮ ಪರಮ ಶಕ್ತಿಶಾಲಿ ಸವಿತ್ರ ನಾಮಕ ಶ್ರೀನಾರಾಯಣನ ಹಾಗೂ ಗಾಯತ್ರಿ ದೇವಿಯ ಜಪದ ಸಾಂಗತ ಸಿದ್ಧಾರ್ಥ ದಿನಾಂಕ 22/2/2025 ಶನಿವಾರ ಮತ್ತು ದಶಮಿ ದಿನಾಂಕ 23/2/2025 ರವಿವಾರ ನಡೆಯಲಿದೆ ಎಂದು ಆನಂದ ಜೋಶಿ ಮಾಧ್ಯಮದಲ್ಲಿ ಹೇಳಿದರು. ವರದಿ ಡಿಪಿ ಮನಗುಳಿ, ನ್ಯೂಸ್ 7 ವಿಜಯಪುರ. ಹರಿ ಓಂ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಈ ತೊರವಿ ಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಶ್ರೀ ಗಾಯತ್ರಿ ಜಪಯಜ್ಞ ಹಾಗೂ ಮಹಾರುದ್ರ ಯಾಗವನ್ನು ಇದೇ ಬರ್ತಕ್ಕಂಥ ಫೆಬ್ರವರಿ 22 ಹಾಗೂ 23ರಂದು ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ದಿನಾಂಕ 23ರಂದು ಹೋಮಗಳ ಪೂರ್ಣಾಹುತಿ ಹಾಗೂ ರಥೋತ್ಸವ ಮತ್ತು ತೀರ್ಥಪ್ರಸಾದ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪುಣ್ಯ ಕಾರ್ಯದಲ್ಲಿ ಅನೇಕ ಸಾವಿರಾರು ಭಕ್ತರು ತಮ್ಮ ಜಪ ಮಾಡಿ ಸಂಖ್ಯೆಯನ್ನು ನೀಡಿದ್ದಾರೆ. ಈಗಾಗಲೇ 30 ಲಕ್ಷದಷ್ಟು ಜಪಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಭಕ್ತಾದಿಗಳು. ಆ ಒಂದು ಜಪಗಳನ್ನು ಸಂಕಲ್ಪ ಮಾಡಿ ಪೂರ್ಣಾಹುತಿಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಹಾಗೂ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮೆಲ್ಲ ವಿಪ್ರ ಬಾಂಧವರಲ್ಲಿ ವಿನಂತಿಸಿಕೊಳ್ತೇನೆ. ಅದರಂತೆ ಈ ಕಾರ್ಯಕ್ರಮವನ್ನು ನಾವು ಹೇಗೆ ಮಾಡಬೇಕು ಅಂತನ್ನುವಂಥದ್ದು ನಿಟ್ಟಿನಲ್ಲಿ ಚರ್ಚೆ ಮಾಡಿದಾಗ ನಮ್ಮ ಬ್ರಾಹ್ಮಣರ ಒಂದು ಧ್ಯೇಯ ವಾಕ್ಯ ಅಂತಂದರೆ ಸರ್ವೇ ಜನಃ ಸುಖಿನೋ ಭವಂತು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಆ ಒಂದು ಒಳ್ಳೆಯ ಉದ್ದೇಶದಿಂದ ಬ್ರಾಹ್ಮಣರಲ್ಲದೆ ಎಲ್ಲ ಜನಾಂಗದವರು ಒಳ್ಳೆಯ ಬುದ್ಧಿ ನೀಡಲಿ ಪರಮಾತ್ಮ, ಹಾಗೂ ನಮ್ಮ ರಾಷ್ಟ್ರ ಭಕ್ತಿ, ದೇಶಭಕ್ತಿ ಮತ್ತು ಎಲ್ಲ ರಾಷ್ಟ್ರ ಕಾಯ್ತಕ್ಕಂಥ ಸೈನಿಕರಿಗೆ ಸ್ಥೈರ್ಯ ಧೈರ್ಯ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮಹಾರುದ್ರ ಯಾಗ ಹಾಗೂ ಗಾಯತ್ರಿ ಹೋಮಗಳನ್ನು ಮಾಡ್ತಾ ಇದೆ. ಅದರಲ್ಲೇ ಈ 22ರಂದು ಸಾಯಂಕಾಲ 4 ಗಂಟೆಗೆ ವಿಜಯಪುರದ ನಿಂಬರಿಗೆ ಬಡಾವಣೆಯ ವೆಂಕಟೇಶ್ವರ ದೇವಸ್ಥಾನದಿಂದ ತೊರವಿ ಕ್ಷೇತ್ರದವರೆಗೆ ಪಾದಯಾತ್ರೆಯ ಮೂಲಕ ದೇವರ ನಾಮ ಸಂಕೀರ್ತನೆ ಮಾಡ್ತಾ ಮಹಿಳೆ, ಪುರುಷರು, ಬಾಲಕರು, ಯುವಕರು ಎಲ್ಲರೂ ಆಗಮಿಸಿ ಈ ಒಂದು ಪಾದಯಾತ್ರೆಗೆ ಶೋಭೆ ತರಬೇಕಂತ ಕೇಳ್ಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹೃದಯಪೂರ್ವಕ ಸ್ವಾಗತ ಮಾಡ್ತಾ ತಾವು ಅಲ್ಲದೆ ತಮಗೆ ಪರಿಚಯ ಇದ್ದಂಥ ಎಲ್ಲ ವಿಪ್ರ ಜನಾಂಗದವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತು ನಾಳೆ ದಿನಾಂಕ 22 ಪಾದಯಾತ್ರೆ ಸಾಯಂಕಾಲ 4:15 ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನವರೆಗೆ ನಾವು ಹೋಗ್ತಾ ಇದ್ದೇವೆ. ವೆಂಕಟೇಶ್ವರ ದೇವಸ್ಥಾನಕ್ಕೆ 4 ಗಂಟೆಗೆ ಸರಿಯಾಗಿ ಎಲ್ಲ ಜನರು ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರಗಳು, ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.